ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ನಾನು ಬೆಳಗಿನ ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಈ ಕಡೆ ಜಿಗಿಟ್ನ ಕೂಡಿಸ್ಕೊತಾ ಇದ್ದೆ. ಸೊ ಹಾಗೆ ಉದ್ಕೊಂಡು ಸಹ ರೊಟ್ಟಿನ ಬೇಯಿಸ್ಕೊಂಡೆ. ನವಿಲುಕೋಸು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನವಿಲುಕೋಸು, ಟೊಮೆಟೊ, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಈ ಕಡೆ ಒಂದು ಕುಕ್ಕರ್ ಮೇಲೆ 5 ರಿಂದ 6 ಸ್ಪೂನ್ ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ಹಾಗೆ ಅದಕ್ಕೆ ಟೊಮೆಟೊ ಮತ್ತು ಗೆಡ್ಡೆಕೋಸನ್ನ ಸಹ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಖಾರದ ಪುಡಿ, ಗರಂ ಮಸಾಲ ಹಾಗೆ ಕುರುಶಿನಿ ಪೌಡ್ರು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು 1 ಲೋಟದಷ್ಟು ನೀರು ಹಾಕಿ ಎಲ್ಲದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 1 ರಿಂದ 2 ವಿಷಲ್ನ ಕೂಗಿಸ್ಕೊತೇನೆ. ಸೊ ಪಲ್ಯ ಎಲ್ಲ ರೆಡಿ ಆಯಿತು. ಈ ಕಡೆ ಕಡಲೆ ಹಿಟ್ಟಿನ ಜುಣ್ಕ ಮಾಡೋಣ ಅಂತ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಗೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಎಣ್ಣೆ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ 1 ಲೋಟ ನೀರನ್ನ ಹಾಕ್ಕೊಂಡು ಅದು ಕುದಿ ಬಂದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ಲದ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಸಹ ಗಂಟಾಗಬಾರ್ದು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕೈ ಆಡ್ಕೊತಾ ಇರಬೇಕು. ಸೊ ಇದಕ್ಕೆ ಒಂದು ಪ್ಲೇಟಿಗೆ ನಾವು ಎಣ್ಣೆನ ಅಪ್ಲೈ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಸ್ಪೂನಲ್ಲೇ ಚೆನ್ನಾಗಿ ಅಗಲ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ 1 ರಿಂದ 2 ನಿಮಿಷಗಳ ಆರಕ್ಕೆ ಬಿಟ್ಟು ಹಾಗೆ ನಮಗೆ ಯಾವ ಶೇಪ್ ಬೇಕೋ ಆ ಥರ ನಾವು ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಕಡಲೆ ಹಿಟ್ಟಿನ ಜುಣಕ ರೆಡಿ ಆಯಿತು. ಜೋಳದ ರೊಟ್ಟಿ, ಮೂಲಂಗಿ, ಮೆಂತ್ಯ ಸೊಪ್ಪು, ಜುಣಕ ಹಾಗೆ ನವಿಲುಕೋಸು ಪಲ್ಯ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.